ಈರುಳ್ಳಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ, ನಮಗೆ ಸರ್ಕಾರ ಮತ್ತು ವ್ಯಾಪಾರಸ್ಥರು ಅನ್ಯಾಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ರೈತರು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದು ಪ್ರತಿಭಟನೆ ನಡೆಸ್ತಾ ಇರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ನಡೆದಿದೆ. ನಾವು ಬೆಳೆದ ಈರುಳ್ಳಿಗೆ ಈಗ ಕ್ವಿಂಟಾಲ್ಗೆ 200-300 ರೂಪಾಯಿ ಮಾಡಿದ್ರೆ ನಾವು 1 ಎಕರೆ ಬೆಳಿಬೇಕಾದ್ರೆ ಸುಮಾರು 20,000-30,000 ರೂಪಾಯಿ ಹಣವನ್ನ ಖರ್ಚು ಮಾಡಬೇಕಾಗತ್ತೆ. ಆಗ ಈರುಳ್ಳಿ ಕ್ವಿಂಟಾಲ್ಗೆ 200-300 ರೂಪಾಯಿಗೆ ಮಾರಿದ್ರೆ ನಾವು ಹೇಗೆ ಬದುಕಬೇಕು ಅಂತ ಹೇಳಿ ಆಕ್ರೋಶ ಹೊರಹಾಕಿ ರಸ್ತೆಯ ಮೇಲೆ ಈರುಳ್ಳಿಯನ್ನ ಚೆಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಬಸವನ ಬಾಗೇವಾಡಿ ಸಿಪಿಐ ಗುರುಶಾಂತಗೌಡ ದಾಶ್ಯಾಳ, ತಹಸೀಲ್ದಾರ್ ವೈಎಸ್ ಸೋಮನಕಟ್ಟಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅಲ್ಲಾ ಭಕ್ಷ ಬಿಜಾಪುರ ಅವರು ಭೇಟಿಯನ್ನ ನೀಡಿ ರೈತರನ್ನ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಒತ್ತಾಯ ಮಾಡಿದರು. ಎಪಿಎಂಸಿಗೆ ಎಲ್ಲ ರೈತರು ಈರುಳ್ಳಿ ತಗೊಂಡು ಬಂದಾರ. ಒಂದು ಕ್ವಿಂಟಲ್ಕ ಅಂದ್ರೆ ಒಂದು ಪಾಕಿಟ್ಕ ಬೆಂಗಳೂರು ಮಾರ್ತದ 400, 500, 600 ರೂಪಾಯಿ ಪಿಚ್ ಗಡ್ಡಿಗೆ. ದಿನಂಪ್ರತಿ ಮೊಬೈಲ್ದಾಗ ಬರ್ತದ, ದಿನ ಮಾರಿ ಬರ್ತಾರ. ಇಲ್ಲಿ ಇವರು ಒಂದು ಕ್ವಿಂಟಲ್ಗೆ 2 ಪಿಸ್ಬಿಗೆ ದೀಡ್ಸದಂಗೆ ಬೇಡ್ತಾರೆ. ಇವರು 100 ದೀಡ್ಸದಂಗ. ಅವರು ಪಾರ್ಚನರ್ ಕಾರ್ನ್ಯಾಗ ಬರ್ತಾರ. ನಾವು ಹೋಗಾಗ ಬಸ್ ಚಾರ್ಜ್ ಇರೋದಿಲ್ಲ ರೈತರಿಗೆ. 2 ಪಿಸ್ಬಿ ಉಳ್ಳಾಗಡ್ಡಿ ಸೋಸ್ಬೇಕಾದ್ರೆ 500 ರೂಪಾಯಿ ಪಗಾರ ತಗೋತಾರೆ ಹೆಣ್ಮಕ್ಳು. ನಮ್ಗೆ ಖಾಲಿ ಪಿಸ್ಬಿಗೆ 8 ರೂಪಾಯಿ ಬೀಳ್ತದ. ಇಲ್ಲಿಗೆ ತರ್ಲಾಕ ಬರೀ 20-25 ಕಿಲೋಮೀಟರ್ ನಾವು ಹೇರ್ಕೊಂಡ್ಬರ್ಬೇಕಾದ್ರೆ 50 ರೂಪಾಯಿ ಬಾಡಿಗೆ ತಗೋತಾರ. ಅತಿ ಮಳೆ ಆಗಿ ಎಲ್ಲ ಕೊಚ್ಕೊಂಡು ಹೋಗ್ಯದ. ಇದ್ದಿದ್ದು ಸ್ವಲ್ಪ ತಂದು ಕೂಡಲೇ ಮಾರ್ಕೆಟ್ದೊಳಗೆ ಎಲ್ಲ ದಲಾಲರದೇ ಆಟ ನಡೆದದ. ಬೆಂಗಳೂರದಾಗ ಪಿಚ್ 1000 ರೂಪಾಯಿ ಮಾರಿದ್ರೆ ಅವ್ರು 800 ರೂಪಾಯಿ ತಗೊಳ್ಳಿ. 200 ರೂಪಾಯಿ ಅವ್ರಿಗೆ ಗಾಡಿ ಬಾಡಿಗೆ ಅವ್ರ ಹಮಾಲಿ ಇರ್ತದ. ಇವ್ರು 200 ರೂಪಾಯಿ ತಗೋತಾರೆ. 1000 ರೂಪಾಯಿಗೆ ಮಾರುವಂತ ಪಿಚ್ಚಿ 200 ರೂಪಾಯಿ ಖರೀದಿ ಮಾಡ್ತಾರೆ ಬಾಗೇವಾಡಿ ಒಳಗ ದಲಾಲರು. 200 ರೂಪಾಯಿ ಖರೀದಿ ಮಾಡ್ತಾರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.